ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ನೀವ್ ಇವತ್ತೇ ಊರಿಗೆ ಹೋಗ್ತಿದ್ದೀರಾ? ಯಾಕಜ್ಜಿ, ಇನ್ನು ಸ್ವಲ್ಪ ದಿನ ಇರ್ಬೋದಲ್ವಾ? ಇನ್ನು ನೀವು ನಮ್ಮನೆಗೂ ಬಂದಿಲ್ಲ. ಬರ್ತೀನಿ. ಸಾಲಿಗ್ರಾಮ ಏನ್ 1000 ಮೈಲಿ ದೂರ ಇದೆಯಾ? ನಿನ್ನ ನೋಡ್ಬೇಕು ಅನಿಸ್ದಾಗೆಲ್ಲ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟ್ರಲ್ಲಿ ನಾನಿಲ್ಲಿ ಇರ್ತೀನಿ. ಆದ್ರೂ ನೀವು ಊರಿಗೆ ಹೋಗ್ತಿದ್ದೀರಾ ಅಂದ್ರೆ ನನಗೊಂಥರ ಸಂಕಟ ಆಗ್ತಿದೆ ಅಜ್ಜಿ. ಏನ್ ಮಾಡ್ಲಿ ಕಣ್ಣಮ್ಮ, ಅಲ್ಲಿ ತುಂಬಾ ಕೆಲ್ಸಗಳಿವೆ. ನಿನ್ ಮದ್ವೆ ಗಡ್ಬಿಡಿಲಿ ಎಲ್ಲ ಹಾಗೆ ಬಿಟ್ಟು ಬಂದ್ಬಿಟ್ಟಿದೀನಿ. ಈಗ ನಿನ್ ಮದ್ವೆ ಆಗಿದೆ, ಬಂಗಾರದಂತ ಹುಡುಗನ್ ಕೈ ಹಿಡ್ದಿದೀಯಾ. ನಿನ್ ಜವಾಬ್ದಾರಿ ಎಲ್ಲ ಅವನ್ ನೋಡ್ಕೋತಾನೆ. ನನಗೇನ್ ಕೆಲ್ಸ ಇಲ್ಲಿ? ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅಜ್ಜಿ. ಸುಬ್ಬು, ನನ್ನ ಮೊಮ್ಮಗಳು ಅಂದ್ರೆ ನನಗೆ ಪ್ರಾಣ ಕಣೋ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳು. ವೀರುನು ನಿನ್ನ ಹಾಗೆ ನನ್ನ ಮನೆಗೆ ಬಂದಿದ್ದು. ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದಾನೆ. ಅವನನ್ನ ನೋಡ್ದಾಗೆಲ್ಲ ನನಗೆ ನಿನ್ನ ಭವಿಷ್ಯ ಕಣ್ಮುಂದೆ ಬರುತ್ತೆ. ವೀರು, ನನಗೆ ಗೊತ್ತು, ಎಷ್ಟೋ ಸಲ ನೀನು ನನ್ನ ಒತ್ತಾಯ ಕಟ್ಟು ಬಿದ್ದು ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿದೀಯ. ಆದ್ರೆ ನಾನ್ ಮಾಡಿದ್ರಿಂದ ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ಹೋಗಿ ಬರ್ತೀನಿ. ಸರಿ ಅತ್ತೆ, ನೀವು ಇಷ್ಟು ದಿವಸ ನಮ್ಮ ಮನೇಲಿ ಇದ್ದಿದ್ದು ಮನೆ ತುಂಬ್ದಾಗಿತ್ತು. ಆಗಾಗ ಬರ್ತಾ ಇರಿ, ನಿಮ್ಮ ನೆನಪು ಯಾವಾಗಲೂ ಕಾಡ್ತಾ ಇರುತ್ತೆ. ರಾಣಿ ಪುಟ್ಟ, ಹೋಗಿ ಬರ್ತೀನಿ. ಚೆನ್ನಾಗಿರಿ ಮಕ್ಕಳು. ಹಾಗಾಗಿ ಬರ್ತಿರ್ತೀನಿ. ಅಣ್ಣ, ಕಾರ್ ರೆಡಿ ಇದೆ. ಅತ್ತೆ, ಅಣ್ಣ, ಕಾರ್ ರೆಡಿ ಇದೆ, ನಾವು ಹೊರಡ್ಬೋದು. ಆಸ್ತಿ ಅಂದ್ರೆ ಬರೀ ದುಡ್ಡು, ಕಾಸು, ಅಂತಸ್ತು ಆಸ್ತಿ ಅಲ್ಲ. ಸಾಲಿಗ್ರಾಮದ ನಿಜವಾದ ಆಸ್ತಿ ಅಂದ್ರೆ ದೊಡ್ಡ ಯಜಮಾನ್ರು. ಅವರು ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿ ಇದು. ಜವಾಬ್ದಾರಿ ಇದು. ನಿಮಗೂ ನಮ್ಮ ಕಾರ್ ಡ್ರಾಪ್ ಕೊಡುತ್ತೆ, ಅಮ್ಮವ್ರು ಹೇಳಿದ್ದಾರೆ. ಏನಾಯ್ತು ಸುಬ್ಬು, ಯಾಕೆ ಹಾಗೆ ನೋಡ್ತಿದ್ಯಾ? ಅನ್ಯಾಯ ಮಾಡ್ಬಿಟ್ರಲ್ಲ ಮೇಡಮ್. ಅನ್ಯಾಯ? ನಾನೇನು ಅನ್ಯಾಯ ಮಾಡಿದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.